ಚರ್ಚೆ ಆಯ್ತು ಸರ್. ಒನ್ ಟು ಒನ್ ಮಾಡಿದ್ರೆ ಇಲ್ಲ, ನಾವೆಲ್ಲ ಒನ್ ಟು ಒನ್ ಮಾತಾಡಿದ್ವಿ. ಬಟ್ ವಿಶೇಷ ಏನಿಲ್ಲ. ಅವರು ಒಂದು ಪ್ರೈವೇಟ್ ಕಾರ್ಯಕ್ರಮಕ್ಕೆ, ಅವರ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮಕ್ಕೆ ನಿಮ್ಮಾನ್ಸಿದಕ್ಕೆ ಬಂದಿದ್ದು. ಬಂದಾಗ ಸಹಜವಾಗಿ ಮುಖಂಡರುಗಳೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದು, ಭೇಟಿ ಮಾಡ್ತಕ್ಕಂಥದ್ದು ಸಹಜ. ಅಶೋಕ್ ಅವರು, ನಾವು, ಅಶ್ವಥ್ ನಾರಾಯಣರವರು, ರವಿಕುಮಾರ್ ಅವರು, ಇನ್ನೂ ಅನೇಕ ಮುಖಂಡರು, ನಮ್ಮ ಲೆಹಾರ್ ಸಿಂಗ್ ಅವರು, ಮಾನ್ಯ ಗೋವಿಂದ ಕಾರಜೋಳ ಅವರು, ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ. ಭೇಟಿ ಮಾಡಿದಾಗ ಸಹಜವಾಗಿ ಒಂದು ವಿಷಯ ಬರುತ್ತೆ. ಏನಂದರೆ, ಆರ್ಗನೈಸೇಷನ್ ಹೇಗೆ ನಡೀತಾ ಇದೆ, ಮತ್ತು ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ, ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ನಾವು ಹೇಳಿದ್ದೀವಿ. ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತದೆ ಅನ್ನೋದನ್ನು ನಾವು ವಿವರಣೆ ಕೊಟ್ಟಿದ್ದೇವೆ. ಮತ್ತು ಪಕ್ಷದ ಸಂಘಟನೆ ಯಾವ ರೀತಿ ನಡೀತಾ ಇದೆ ಅದನ್ನು ಬಗ್ಗೆನೂ ನಾವು ವಿವರಣೆ ಕೊಟ್ಟಿದ್ದೇವೆ. ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ನೀವು ಹೇಗೆ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿದ್ರು. ನಾವು ಏನು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ, ಪಕ್ಷಕ್ಕೆ ಶಕ್ತಿ ತುಂಬ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಅಂತ ನಾವು ಹೇಳಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಮಾಡಬೇಕು, ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಅಲ್ಪ ಸ್ವಲ್ಪ ಮಾಡಿದ್ದೀವಿ. ಮತ್ತು ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಭಾಳ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ರಿ ಅನ್ನೋದನ್ನು ಹೇಳಿ. ಸರ್, ಈ ಒಗ್ಗಟ್ಟು ಅಂತಂದ್ರಲ್ಲ, ಈಗ ಬಿನ್ರಿದ್ರು ಅವ್ರು ಯಾರು ಬಂದಿಲ್ವಲ್ಲ, ಈಗ ಯತ್ನಾಳ್ ಟೀಮು ನೀವು ಜೊತೆಗೆಲ್ಲ ಹೋಗ್ತಿಲ್ವಲ್ಲ, ಅದನ್ನೇನೋ ಪ್ರಸ್ತಾಪ ಆಯ್ತಂತ. ಈಗ ಬಿನ್ರಿಲ್ಲ ಅಂತ ಆಯ್ತಲ್ಲ, ಯಾರು ಬಂದಿಲ್ಲ ಅಂದರೆ ಹೆಂಗೆ ಸರ್ ಅದು? ಈಗ ಯಾರು ಅಂದರೆ ಸಪ್ರೇಟಾಗಿ ಯಾರಾದರೂ ಬಂದಿದ್ದರೆ ನಿಮಗೂ ಅನಿಸೋದು ಓ ಭಿನ್ನಮತ ಇದೆ ಅಂತ. ಅಲ್ಲಿಗೆ ಯಾರೂ ಬಂದಿಲ್ಲ ಅಂತಂದರೆ ನೀವೇ ಹೇಳ್ದಂಗೆ ಈಗ ಭಿನ್ನಮತ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತ ಅರ್ಥ. ಅಲ್ಲ, ಕೆಲವರಲ್ಲ, ಈಗ ನಾನು ಅಶೋಕ್ ಅವರು ಎಲ್ಲ ಒನ್ ಟು ಒನ್ನೇ ಮಾತಾಡಿದ್ವಿ ಮೊದಲು. ಸೊ ಅದಾದಮೇಲೆ ಮುಖಂಡರುಗಳೆಲ್ಲ ಬಂದವರು ಕೂಡ ಸೇರಿ ಭೇಟಿ ಮಾಡಿದ್ವಿ ಅಷ್ಟೇ. ಮತ್ತೆ ಎಲ್ಲರೂ ಭೇಟಿ ಮಾಡಿದ್ರು. ಅದರಿಂದ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಒಗ್ಗಟ್ಟು ಇದೆ ನಮ್ಮಲ್ಲಿ. ನಾವೇನು ಅದನ್ನ ನೀವು ನಾಳೆ ಕಲಬುರಗಿಗೆ ಹೋಗಿ ಪ್ರತಿಭಟನೆ ಮಾಡ್ತೀರಾ, ಇನ್ನೊಂದು ಬಣ ಕಂಪ್ಲೀಲಿ ಪ್ರೊಟೆಸ್ಟ್ ಸಮಾವೇಶ ಮಾಡ್ತಾ, ಇದು ಒಗ್ಗಟ್ಟ? ಈಗ 31 ಜಿಲ್ಲೆಗಳಿದೆ. 31 ಜಿಲ್ಲೆಗಳಲ್ಲೂ ಒಂದೇ ದಿವಸ ನಾವು ಮಾಡೋಕ್ಕಾಗಲ್ಲ. ಒಂದೊಂದು ಈಗ ಮೈಸೂರು ಮೂಡೋದು ಕೆಲವರು ಹೋರಾಟ ಮಾಡ್ತಾರೆ ನಮ್ಮಲ್ಲಿ. ಆಮೇಲೆ ವಾಲ್ಮೀಕಿ ನಿಗಮದ್ದು ನಾವಾಗಲೇ ಫಿಕ್ಸ್ ಮಾಡಿದ್ದೀವಿ, ಅದನ್ನು ಕೆಲವರು ಮಾಡ್ತಾರೆ. ನಾವಿವಾಗ ಈ ಯಾರು ಸೂಸೈಡ್ ಮಾಡ್ಕೊಂಡಿರೋ ಕೇಸದ ಬಗ್ಗೆ ನಾವು ಮಾಡ್ತಿದ್ದೀವಿ. ಅದರಿಂದ ಬಂದು ಇನ್ನೂ ಬೇರೆ ಬೇರೆ ಇದಿದೆ. ಈ ರೀತಿ ಇಡೀ ರಾಜ್ಯಾದ್ಯಂತ ನಮ್ಮ ಟೀಮ್ಗಳು ಕೆಲಸ ಮಾಡ್ತಿರ್ತದೆ. ಅದರಲ್ಲಿ ಕೆಲವು ಮುಖಂಡರುಗಳು ಅಲ್ಲಿ ಹೋಗ್ತಾರೆ, ಕೆಲವು ಮುಖಂಡರುಗಳು ಇಲ್ಲಿ ಬರ್ತಾರೆ. ಅದರಿಂದ ಯತ್ನಾಳ್ ಬಣ ಕಲಬುರಗಿ ಕರೆದಿಲ್ಲ, ಯತ್ನಾಳ್ ಅವ್ರನ್ನು ಕಲಬುರಗಿ ಕರೆದಿಲ್ಲ. ಆ ಬಣವನ್ನ ಯತ್ನಾಳ್ ಅವರು ಅಂತೇಳಿ ಬಣ ಅಂತ ಹೇಳ್ಬೇಡಿ. ಅವ್ರನ್ನ ಯಾಕೆ ನೀವು ನಮ್ಮಿಂದ ದೂರ ಹಾಕಕ್ ನೋಡ್ತೀವಿ? ಯತ್ನಾಳ್ ಅವರು ನೋಡಿ, ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ. ನಾವ್ ಯಾರನ್ನು ಬಿಟ್ಟಲ್ಲ. ಅಲ್ಲ, ಯಾರು ಎಲ್ಲೆಲ್ಲಿ ಬರ್ತಾರೆ. ಅದು ನಾಳೆ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.